ಎಲ್ಲರಿಗೂ ಶಾಲೋಮ್. ಸ್ಯಾಮ್ಯುಯಲ್ ವರ್ಷಿಪ್ ಕೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಎ ಮೈನರ್ ಸ್ಕೇಲ್ ಅನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ. ನೀವು ಸಿ ಮೇಜರ್ ಸ್ಕೇಲ್ನಲ್ಲಿ ಬರುವಂಥ ನೋಟ್ಸ್ಗಳನ್ನು ನೀವು ಪ್ಲೇ ಮಾಡುವಾಗ ಅದರಿಂದ ಬರುವಂಥ ಸೌಂಡ್ಸ್ಗಳು ಹ್ಯಾಪಿ ಟೈಪ್ ಆಗಿ ಸೌಂಡ್ಸ್ಗಳನ್ನು ನೀವು ಕೇಳಿಸ್ಕೊತೀರಾ. ಎ ಮೈನರ್ ಸ್ಕೇಲನ್ನು ನೀವು ಪ್ಲೇ ಮಾಡುವಾಗ ಅದರಲ್ಲಿ ಬರುವಂಥ ನೋಟ್ಸ್ಗಳಿಂದ ಸೌಂಡ್ಸ್ ನಿಮಗೆ ಸ್ಯಾಡ್ ಟೈಪ್ ಆಗಿ ನೀವು ಕೇಳಿಸ್ಕೊತೀರಾ. ಈ ಸಿ ಮೇಜರ್ ಸ್ಕೇಲ್ ಮತ್ತು ಎ ಮೈನರ್ ಸ್ಕೇಲ್ ಎರಡು ಹೇಗೆ ಸಿಮಿಲರ್ ಆಗಿದ್ದೇವೆ ಅಂತ ಈ ವಿಡಿಯೋನಲ್ಲಿ ನಾವು ನೋಡೋಣ. ಈಗ ನಾನು ನಿಮಗೆ ಎ ಮೈನರ್ ಸ್ಕೇಲ್ ಹೇಳುವುದಕ್ಕಿಂತ ಮುಂಚೆ ಒಂದಿಷ್ಟು ಬೇಸಿಕ್ಸ್ ಅನ್ನು ಹೇಳಿಕೊಡುತ್ತೇನೆ. ನೀವು ಯಾವುದೇ ಮೇಜರ್ ಸ್ಕೇಲ್ಸ್ ಅನ್ನು ಪ್ಲೇ ಮಾಡುವಾಗ ಅದರಲ್ಲಿ ಈ ಎಲ್ಲ ವೈಟ್ ಮತ್ತು ಬ್ಲ್ಯಾಕ್ ಕೀಸ್ಗಳನ್ನು ಸೇರಿಸಿ 8th ನೋಟ್ ಯಾವ್ದು ಬರುತ್ತಲ್ವ, ಆ 8th ನೋಟ್ ಆದಮೇಲಿಂದ ಬರುವ ನೋಟನ್ನು ನೀವು ಮೈನರ್ ಸ್ಕೇಲ್ನಲ್ಲಿ ಪ್ಲೇ ಮಾಡಬೇಕು. ಎಕ್ಸಾಂಪಲ್ಗಾಗಿ ಸಿ ಮೇಜರ್ ಸ್ಕೇಲನ್ನು ತಗೊಳ್ಳೋಣ. 1 2 3 4 5 6 7 8. ಈಗ ನೀವು ನೋಡಿದ್ದೀರಾ ಸಿ ನೋಟಿಂದ ಜಿ ನೋಟ್ವರೆಗೂ 8 ನೋಟ್ಸ್ಗಳು ಪ್ಲೇ ಆಗಿದ್ದಾವೆ ಅಂತ. ಈಗ ಈ ಜಿ ನೋಟ್ ಆದಮೇಲೆ ಬರುವಂಥದ್ದು ಎ ನೋಟ್. ಈ ಎ ನೋಟಿಂದ ನೀವು ಮುಂದೆ ಪ್ಲೇ ಮಾಡಿದ್ರೆ ಮೈನರ್ ಸ್ಕೇಲನ್ನು ನೀವು ಪ್ಲೇ ಮಾಡ್ತೀರಾ. ಈಗ ನಾವು ಎ ಮೈನರ್ ಸ್ಕೇಲನ್ನು ಹೇಗೆ ಪ್ಲೇ ಮಾಡೋದು ಅಂತ ನೋಡೋಣ. ಸೊ ನಿಮ್ಮ ರೈಟ್ ಹ್ಯಾಂಡ್ನಲ್ಲಿ ಫಸ್ಟ್ ಫಿಂಗರ್ ಆನ್ ಎ, ಸೆಕೆಂಡ್ ಆನ್ ಬಿ, ಥರ್ಡ್ ಆನ್ ಸಿ. ಈಗ ನೀವು ಡಿ ನೋಟ್ನ ಪ್ಲೇ ಮಾಡಬೇಕಂದ್ರೆ ನಿಮ್ಮ ಥಂಬ್ ಫಿಂಗರ್ನ ಹೀಗೆ ಕೆಳಗೆ ತಗೊಬಂದು ಡಿ ನೋಟ್ನ ಪ್ಲೇ ಮಾಡಬೇಕು. ಫಸ್ಟ್ ಆನ್ ಡಿ, ಸೆಕೆಂಡ್ ಆನ್ ಇ, ಥರ್ಡ್ ಆನ್ ಎಫ್, ಫೋರ್ತ್ ಆನ್ ಜಿ, ಫಿಫ್ತ್ ಆನ್ ಎ. ಈಗ ಇದನ್ನು ರಿವರ್ಸ್ ಪ್ಲೇ ಮಾಡೋಣ. 5th ಆನ್ ಎ, 4th ಆನ್ ಜಿ, 3rd ಆನ್ ಎಫ್, 2nd ಆನ್ ಇ, 1st ಆನ್ ಡಿ. ಈಗ ಸಿ ನೋಟ್ನ ನೀವು ಪ್ಲೇ ಮಾಡಬೇಕಂದ್ರೆ ನಿಮ್ಮ 4 ಬೆರಳನ್ನ ಹೀಗೆ ತಗೊಬಂದು ಸಿ ನೋಟ್ನ ಪ್ಲೇ ಮಾಡಬೇಕು. 3rd ಆನ್ ಸಿ, second on B, first on A. ಈಗ ನಾನು ನಿಮಗೆ ಎ ಮೈನರ್ ಸ್ಕೇಲ್ಗೆ ಬರುವಂಥ 3 ಕಾರ್ಡ್ಸ್ಗಳನ್ನು ಹೇಳಿಕೊಡುತ್ತೇನೆ. ಮೊದಲನೇದು ಎ ಮೈನರ್, ಎರಡನೇದು ಡಿ ಮೈನರ್, ಮೂರನೇದು ಜಿ ಮೇಜರ್. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ನಲ್ಲಿ 4th ಫಿಂಗರ್ ಆನ್ ಸಿ, ಸೆಕೆಂಡ್ ಆನ್ ಇ, ಫಸ್ಟ್ ಆನ್ ಎ. ಈಗ ಡಿ ಮೈನರ್ ಕಾರ್ಡ್ನ ಹೇಗೆ ಪ್ಲೇ ಮಾಡೋದು ಅಂದರೆ 4th ಫಿಂಗರ್ ಆನ್ ಡಿ, ಸೆಕೆಂಡ್ ಫಿಂಗರ್ ಆನ್ ಎಫ್, ಫಸ್ಟ್ ಫಿಂಗರ್ ಆನ್ ಎ. ಜಿ ಮೇಜರ್ ಕಾರ್ಡ್ನ ಹೇಗೆ ಪ್ಲೇ ಮಾಡೋದು ಅಂದರೆ 4th finger on D,
second on G, first on B. ಈಗ ನಾನು ನಿಮಗೆ ಕಾರ್ಡ್ ಎಕ್ಸರ್ಸೈಸ್ ಅನ್ನು ಹೇಳಿಕೊಡುತ್ತೇನೆ. ರೈಟ್ ಹ್ಯಾಂಡ್ನಲ್ಲಿ ಸ್ಕೇಲ್ಸ್ ಪ್ಲೇ ಮಾಡೋದು, ಲೆಫ್ಟ್ ಹ್ಯಾಂಡ್ನಲ್ಲಿ ಕಾರ್ಡ್ಸ್ಗಳನ್ನು ಹೋಲ್ಡ್ ಮಾಡೋದು. ಸೊ ನಿಮ್ಮ ರೈಟ್ ಹ್ಯಾಂಡ್ನಲ್ಲಿ ಫಸ್ಟ್ ಫಿಂಗರ್ ಆನ್ ಎ, ಲೆಫ್ಟ್ ಹ್ಯಾಂಡ್ ಎ ಮೈನರ್ ಕಾರ್ಡ್, ಸೆಕೆಂಡ್ ಬಿ ಜಿ ಮೇಜರ್ ಕಾರ್ಡ್, ಥರ್ಡ್ ಸಿ ಎ ಮೈನರ್ ಕಾರ್ಡ್, ಫಸ್ಟ್ ಡಿ ಡಿ ಮೈನರ್ ಕಾರ್ಡ್, ಸೆಕೆಂಡ್ ಇ ಎ ಮೈನರ್ ಕಾರ್ಡ್, third F D minor chord, fourth G G major chord, fifth A minor chord. ಈಗ ನಾವು ಎ ಮೈನರ್ ಸ್ಕೇಲ್ಗೆ ಬರುವಂಥ 2 ಸಾಂಗ್ಸ್ಗಳನ್ನು ಕಲಿಯೋಣ. ಮೊದಲನೇ ಸಾಂಗ್ ಸಂತೋಷ ಸಂತೋಷ ಸಂತೋಷವೇ. ಈ ಸಾಂಗ್ಗೆ ನಾನು ಬೋಲಿ 3 ಅಂತ ಇಂಡಿಯನ್ ರಿದಮ್ನ ಸೆಟ್ ಮಾಡಿದ್ದೇನೆ, ಟೆಂಪೋ 120 ಸೆಟ್ ಮಾಡಿದ್ದೇನೆ. ಈ ಸಾಂಗನ್ನು ಎ ಮೈನರ್ ಸ್ಕೇಲ್ನಲ್ಲಿ ಪ್ಲೇ ಮಾಡೋಣ, ಹಾಗೆ ಇದರ ಜೊತೆ ಸಿ ಮೇಜರ್ ಸ್ಕೇಲ್ಗೆ ಬರುವಂಥ ಕಾರ್ಡ್ಸ್ಗಳನ್ನು ಯೂಸ್ ಮಾಡೋಣ. ಈಗ ಎರಡನೇ ಸಾಂಗ್ ಯಾವುದೆಂದರೆ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ. ಈ ಸಾಂಗ್ಗೆ ನಾನು 57C ಅಂತ ಇಂಡಿಯನ್ ರಿದಮ್ನ ಸೆಟ್ ಮಾಡಿದ್ದೇನೆ. ಈ ರಿದಮ್ನ ನಾನು ಪೆನ್ ಡ್ರೈವ್ ಇಂದ ಹಾಕೊಂಡಿದ್ದೇನೆ. ಈ ರಿದಮ್ ನಿಮಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಈ ರಿದಮ್ದು ಲಿಂಕ್ನ ಹಾಕಿರ್ತೇನೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕೀಬೋರ್ಡ್ಗೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಯಾವುದು ಇಂಡಿಯನ್ ರಿದಮ್ ನಿಮ್ಮ ಕೀಬೋರ್ಡ್ನಲ್ಲಿ ಸೆಟ್ ಆಗುತ್ತೋ ಆ ರಿದಮ್ನ ನೀವು ಯೂಸ್ ಮಾಡಿ. ಈ ಸಾಂಗ್ಗೆ ನಾನು ಟೆಂಪೋ 95 ಸೆಟ್ ಮಾಡಿದ್ದೇನೆ. ಈ ಸಾಂಗನ್ನು ಪ್ಲೇ ಮಾಡಿ ನೋಡೋಣ.
ಮೈನರ್ ಸ್ಕೇಲ್ ಮತ್ತು ಸಿ ಮೇಜರ್ ಸ್ಕೇಲ್ ಎರಡು ಹೇಗೆ ಸಿಮಿಲರ್ ಆಗಿದೆ ಅಂತ ನೀವು ತಿಳಿದುಕೊಂಡಿದ್ದೀರಾ. ಮತ್ತು ಎ ಮೈನರ್ ಸ್ಕೇಲ್ಗೆ ಬರುವಂತ ಸಾಂಗ್ಸ್ಗಳಿಗೆ ಸಿ ಮೇಜರ್ ಸ್ಕೇಲ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡೋದನ್ನು ನೀವು ಕಲ್ತಿದ್ದೀರಾ. ನೀವು ಎ ಮೈನರ್ ಸ್ಕೇಲ್ಗೆ ಬರುವಂತ ಸಾಂಗ್ಸ್ಗಳನ್ನು ಪ್ಲೇ ಮಾಡುವಾಗ ಸಿ ಮೇಜರ್ ಸ್ಕೇಲ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡಿ ಅದು ಸಾಂಗ್ ತುಂಬಾ ಚೆನ್ನಾಗಿ ಪ್ಲೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆಲ್. ಶಾಲೋಮ್.